ನಾನೀಗ ಒಂದು ಶೋಗಳು ಮಾಡ್ತಾ ಇರ್ತೀನಿ, ಭರ್ಜರಿ ಬ್ಯಾಚುಲರ್ಸು ಅದು ಇದು ಮಾಡ್ತಾ ಇರ್ತೀನಿ. ಎಲ್ಲ ಒಂದು ಕಡೆ ಅಲ್ಲಲ್ಲಿ ತುಂಬ ಬೋರ್ ಹೊಡಿಯುತ್ತೆ, ನಮಗೆ ತುಂಬ ಸಿಟ್ಟು ಬರುತ್ತೆ. ಏನು ಡಬಲ್ ಮೀನಿಂಗ್ ಜಾಸ್ತಿ ಮಾಡ್ತಾ ಇರ್ತಾರೆ, ಇದೇನು ಬೇಕಾಗಿರ್ತಾ ಅಂತೆಲ್ಲ ಮಾತಾಡ್ತಾರೆ. 90ರ ದಶಕದ ಅತ್ಯಂತ ಸುಂದರವಾದ ಹಾಗೂ ಅತ್ಯಂತ ಪ್ರೀತಿ ಪಾತ್ರದ ನಟ ಅಂತ ಹೇಳಿದ್ರೆ ಅದು ರವಿಚಂದ್ರನ್ ಅಂತಾನೆ ಹೇಳ್ಬೋದು. ರವಿಚಂದ್ರನ್ ಅವರು ಅದ್ಭುತವಾದ ನಿರ್ದೇಶಕ ಹಾಗೂ ಸಿನಿಮಾಗಳಿಗೆ ಇವರು ಮಾಡ್ತಿದ್ದಂತಹ ಖರ್ಚು ಇವತ್ತಿಗೂ ಕೂಡ ಯಾವ ಪ್ರೊಡ್ಯೂಸರ್ ಕೂಡ ಮಾಡೋಕ್ಕಾಗದೇ ಇರುವಂತಹ ಒಂದು ಖರ್ಚನ್ನು ಇವರು ಮಾಡ್ತಿದ್ರು. ಇವರ ರೀತಿ ನಿರ್ದೇಶನವನ್ನು ಯಾರೂ ಕೂಡ ಇದುವರೆಗೂ ಕೂಡ ಮಾಡಿಲ್ಲ. ಹಲವಾರು ಕ್ಯಾಮ್ರಾ ಫೋಸ್ಗಳನ್ನು ತೋರಿಸಿಕೊಟ್ಟಂತಹ ನಿರ್ದೇಶಕ ಅಂತ ಹೇಳಿದರೆ ಅದು ನಮ್ಮ ರವಿಚಂದ್ರನ್ ಅಂತಲೇ ಹೇಳ್ಬೋದು. ಇವರ ಸಿನಿಮಾಗಳ ಹಾಡುಗಳು ಇವತ್ತಿಗೂ ಕೂಡ ಎವರ್ ಗ್ರೀನ್ ಆಗಿ ಹಿಟ್ ಲೀಸ್ಟಲ್ಲಿ ಇದ್ದೇ ಇರ್ತದೆ. ಅಂತಹ ರವಿಚಂದ್ರನ್ ಅದ್ಭುತವಾಗಿ ಚಿತ್ರರಂಗದಲ್ಲಿ ಮೇಲೆ ಒಂದು ಸ್ಥಾನದಲ್ಲಿ ಇದ್ದಂತಹ ರವಿಚಂದ್ರನ್ ಇದ್ದಕ್ಕಿದ್ದಂತೆ ಲಾಸ್ ಆಗಿ ತನ್ನ ಸ್ವಂತ ಮನೆ ಕೂಡ ಮಾರ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಆ ಸಮಯದಲ್ಲಿ ಅವರಿಗೆ ಹಣದ ಅವಶ್ಯಕತೆ ತುಂಬ ಇರೋದ್ರಿಂದ ಅವರು ದೂರದರ್ಶನದಲ್ಲಿ ಪ್ರಸಾರವಾಗ್ತಿರುವಂಥ ಹಲವಾರು ರಿಯಾಲಿಟಿ ಶೋಗಳಲ್ಲಿ ತಮ್ಮ ಜಡ್ಜ್ ಸ್ಥಾನವನ್ನು ಖಾಯಂಗೊಳಿಸ್ಕೋತಾರೆ. ಅದರ ಜೊತೆಗೆ ಬೇರೆಯವರ ಸಿನಿಮಾಗಳಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಹಾಗೂ ಪೋಷಕ ಪಾತ್ರದಲ್ಲಿ ನಡೆಸಲಿಕ್ಕೆ ಅವಕಾಶಗಳು ಬಂದಾಗ ಅದನ್ನು ಎಲ್ಲವನ್ನೂ ಕೂಡ ಸ್ವೀಕರಿಸ್ತಾರೆ, ಕೇವಲ ದುಡ್ಡಿಗೋಸ್ಕರ. ಹಲವಾರು ವೇದಿಕೆಗಳಲ್ಲೂ ಹೇಳ್ಕೊಂಡಿದ್ದಾರೆ, ನನಗೆ ಈಗ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಾನು ಯಾವ್ದು ಬರ್ತದೋ ಅದನ್ನೆಲ್ಲದನ್ನು ಕೂಡ ದುಡ್ಡಿಗೋಸ್ಕರನೇ ಒಪ್ಕೋತಿದ್ದೀನಿ ಅಂತ ಹೇಳಿ ಇತ್ತೀಚೆಗೆ ಅವರು ಒಂದು ಖಾಸಗಿ ಪ್ರೋಗ್ರಾಮ್ಗೆ ಹೋಗಿರ್ತಾರೆ. ಅಲ್ಲಿ ಹೇಳ್ಕೊತಾರೆ, ನಾನು ಇತ್ತೀಚೆಗೆ ಒಂದು ದೂರದರ್ಶನದಲ್ಲಿ ಕೆಲಸ ಮಾಡ್ತಿದ್ದೀನಿ, ಅಲ್ಲಿ ಜಡ್ಜಾಗಿ ಕಾರ್ಯನಿರ್ವಹಿಸಿದ್ದೀನಿ, ಅದು ಬ್ಯಾಚುಲರ್ಸ್, ಭರ್ಜರಿ ಬ್ಯಾಚುಲರ್ಸ್ ಅಂತ ಹೇಳಿ. ಅಲ್ಲಿ ಹಲವಾರು ಸ್ಕಿಟ್ಗಳು ನಡೀತಿರ್ತದೆ, ಅದ್ಭುತವಾದ ಕಲಾವಿದರು ಕೂಡ ಇದ್ದಾರೆ. ಆದರೆ ಅಲ್ಲಿ ನನಗೆ ಹಲವಾರು ಸಲ ಸಿಟ್ಟು ಬರ್ತದೆ, ಬೇಜಾರಾಗ್ತದೆ. ಡಬಲ್ ಮೀನಿಂಗ್ ಡೈಲಾಗ್ಗಳನ್ನು ಇಟ್ಕೊಂಡು ಸ್ಕಿಟ್ಗಳನ್ನು ಮಾಡ್ತಾರೆ. ಇಂತಹ ಡಬಲ್ ಮೀನಿಂಗ್ ಡೈಲಾಗ್ಗಳು ಬೇಕಿತ್ತ ಈ ಸ್ಕಿಟ್ಟಲ್ಲಿ ಅಂತ ಹೇಳಿ ಮಾತಾಡ್ಕೊತಿರ್ತೀನಿ. ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಬೇಜಾರಾಗುತ್ತೆ, ಎಲ್ಲದೂ ಕೂಡ ಆಗುತ್ತೆ. ಆದರೆ ಅಂತಹ ಸಂದರ್ಭದಲ್ಲಿ ನಾವು ಮಾತಾಡ್ಕೊಂಡು ಸುಮ್ಮನಾದ ನಂತರ ಆ ಒಂದು ಪ್ರೋಗ್ರಾಮ್ ಮುಗಿಲಿಕ್ಕೆ 4 ರಿಂದ 5 ತಿಂಗಳು ಬೇಕಾಗುತ್ತೆ. ಸೊ ಆ ಪ್ರೋಗ್ರಾಮ್ ಮುಗಿದ ನಂತರ ನಮಗೆ ಲಾಸ್ಟಲ್ಲಿ ಒಂದು ಪ್ರೋಮೋನ ಕೊಡ್ತಾರೆ. ಅದು ಕೇವಲ 2 ರಿಂದ 2.5 ನಿಮಿಷ ಇರ್ತದೆ. ಆ 2.5 ನಿಮಿಷ ಅಂದರೆ 4 ತಿಂಗಳ ಒಂದು ಜರ್ನಿಯನ್ನು ಕೇವಲ 2.5 ನಿಮಿಷದಲ್ಲಿ ಅವರು ತೋರಿಸ್ತಾರಂತ ಹೇಳಿದ್ರೆ, ಆ 4 ತಿಂಗಳ ಸಮಯದಲ್ಲಿ ನಾವು ಕೇವಲ 2.5 ನಿಮಿಷ ಮಾತ್ರ ಸಂತೋಷವಾಗಿದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ 2.5 ನಿಮಿಷವನ್ನು ನಮ್ಮ ಜೀವನದಲ್ಲಿ ಜಾಸ್ತಿ ಮಾಡ್ಕೋಬೇಕು. ಅದನ್ನು 4 ತಿಂಗಳಲ್ಲಿ 3 ತಿಂಗಳಾದರೂ ನಾವು ಅಂತಹ ಒಂದು ಒಳ್ಳೆಯ ಸುಂದರವಾದ ಬದುಕಲ್ಲಿ ಬದುಕಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿ ರವಿಚಂದ್ರನ್ ಅವರು ಹೇಳ್ಕೊಂಡಿದ್ದಾರೆ. ಸೊ ರವಿಚಂದ್ರನ್ ಅವರು ನೇರವಾಗಿ ಮಾತಾಡುವಂತಹ ಒಂದು ವ್ಯಕ್ತಿತ್ವ. ಅದರಿಂದಾಗಿ ರವಿಚಂದ್ರನ್ ಅವರು ಇವತ್ತು ಹಲವಾರು ಜನಕ್ಕೆ ಇಷ್ಟ ಆಗದೆ ಇರ್ಬೋದು, ಆದರೆ ಅವರ ಹಾಡುಗಳಿಂದ, ಅವರ ಸಿನಿಮಾದಿಂದ ಹಲವಾರು ಅಭಿಮಾನಿಗಳನ್ನು ಇವತ್ತಿಗೂ ಕೂಡ ಹೊಂದಿರುವಂತಹ ನಟ ರವಿಚಂದ್ರನ್ ಅವರು. ರವಿಚಂದ್ರನ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.